ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು ಫಿಶ್ ಫ್ರೈನ ಸ್ಟ್ರೀಟ್ ಸ್ಟೈಲ್ನಲ್ಲಿ ಅಥವಾ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟ್ರೀಟಲ್ಲೆಲ್ಲ ನೀವು ಫಿಶ್ ಫ್ರೈನ ತಂದಾಗ, ಇದು ಬಂಗುಡೆ ಫಿಶ್ ಫ್ರೈ ಆ ಥರ ಎಲ್ಲ ತಂದಿರಿದಾಗ ಎಷ್ಟು ಇಷ್ಟಪಟ್ಟು ತಿಂತೀರಾ ಅದೇ ಥರ ಮನೆಯಲ್ಲೇ ಸುಲಭವಾಗಿ ಅದೇ ಟೇಸ್ಟಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಫಿಶನ್ನು ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನೋಡಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫಿಶ್ ಮೇಲ್ಗಡೆ ಈ ಥರ ಚೆನ್ನಾಗಿ ಇದನ್ನು ಕೋಟ್ ಮಾಡ್ಕೋಬೇಕು ಅಥವಾ ಫಿಶ್ ಮೇಲ್ಗಡೆ ಹಚ್ಕೋಬೇಕು. ಇದರಿಂದ ಫಿಶ್ ಸ್ವಲ್ಪನಾದರೂ ಸ್ಮೆಲ್ ಇದ್ದರೆ ಆ ಸ್ಮೆಲ್ಲೆಲ್ಲವೂ ಹೋಗುತ್ತೆ. ತಿನ್ನುವಾಗ ನಿಮಗೆ ಸ್ಮೆಲ್ ಬರಲ್ಲ. ಸುಮಾರು ಸರಿ ಫಿಶ್ ವಾಸನೆ ಇರುತ್ತೆ. ಹಾಗಾಗಿ ಈ ವಾಸನೆ ಹೋಗಬೇಕು ಅಂದರೆ ಈ ಥರ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಅರಿಶಿನ ಮತ್ತು ನಿಂಬೆಹಣ್ಣು ಹಾಕಿ, ಅಥವಾ ಉಪ್ಪು ಕೂಡ ಹಾಕ್ಬೋದು. ಇವಾಗ ನೋಡಿ, ಒಂದು ಬೇರೆ ಪ್ಲೇಟ್ ತೊಗೊಂಡಿದ್ದೀನಿ. ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಧನಿಯಾ ಪೌಡ್ರು ಒಂದು ಟೀ ಸ್ಪೂನ್ ಆಗೋಷ್ಟು, ಜೀರಿಗೆ ಪೌಡ್ರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಪೆಪ್ಪರ್ ಪೌಡ್ರು 1 ಟೀ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ ಏನಿದೆ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಸ್ಪೈಸಿಯಾಗಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು, 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಉಳಿದಿರೋಂಥ ಒಂದು ಪೂರ್ತಿ ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಲಿಲ್ಲ ಅಂದರೆ ನೀವು ಹುಣಸೆ ಹಣ್ಣಿನ ಪಲ್ಪನ್ನು ಕೂಡ ಹಾಕ್ಬೋದು. ಹುಣಸೆ ಹಣ್ಣಿನ ರಸ ಏನಿರುತ್ತೆ ನೋಡಿ, ಅದನ್ನು ಕೂಡ ನೀರಲ್ಲಿ ನೆನೆಸ್ಕೊಂಡು ಹಾಕೋಬೋದು. ಆವಾಗ ಈ ಥರ ಎಕ್ಸ್ಟ್ರಾ ನೀರು ಹಾಕುವಾಗತ್ತೆ ಇರಲ್ಲ. ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಒಳ್ಳೆ ಹದಕ್ಕೆ, ಒಂದು ಮ್ಯಾರಿನೇಷನ್ಗೆ ಯಾವ ರೀತಿ ಬೇಕು ನೋಡಿ ಆ ಥರ ನಾನಿಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಈ ಹದಕ್ಕಿರಬೇಕಿದು. ಇದಕ್ಕಿಂತ ತೆಳುವಾಗಿ ನೀವೇನಾದರೂ ಇದನ್ನು ಕಲಿಸಿದ್ರೆ ಕೋಟಿಂಗ್ ಸರಿಯಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ನೋಡಿ, ಇವಾಗ ರೆಡಿಯಾಗಿದೆ. ಈ 15 ನಿಮಿಷ ಬಿಟ್ಟಿದ್ದೆ ಫಿಶ್ನು ಕೂಡ ಎಲ್ಲ ಅದು ಕೂಡ ಮ್ಯಾರಿನೇಟ್ ಆಗಿದೆ. ಅರಿಶಿನ ಉಪ್ಪು ಎಲ್ಲ ಹಾಕಿ ಇಟ್ಟಿದ್ನಲ್ಲ, ಅದು ಕೂಡ ಮ್ಯಾರಿನೇಟ್ ಆಗಿದೆ. ಇವಾಗ ಇದ್ರ ಮೇಲ್ಗಡೆ ಮಾಡಿರುವಂಥ ಮಸಾಲ ಪೇಸ್ಟನ್ನು ಈ ಥರ ಕೋಟಿಂಗ್ ಮಾಡ್ಕೋಬೇಕು. ನೋಡಿ, ನಡುವೆ ಸ್ವಲ್ಪ ಕಟ್ಸನ್ನು ಕೊಟ್ಕೊಂಡು ಬಂದಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಇದು ಬಂಗುಡೆ ಮೀನು. ಈ ಮೀನಿಗೆ ಒಂದು ಪರ್ಫೆಕ್ಟ್ ಮಸಾಲ ಅಂತ ಹೇಳ್ಬೋದು ಇದು. ಇದನ್ನು ನೋಡ್ತಿರ್ಬೋದು. ಈ ಥರ ಪೇಸ್ಟ್ ಮಾಡ್ಕೊಂಡು ನೀವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಯಾವಾಗ ಫಿಶ್ ತರ್ತಿರೋ, ನೀವು ಫಿಶ್ನ ಜಾಸ್ತಿ ತಿನ್ನೋದಾದರೆ ಒಂದು ವಾರದಲ್ಲಿ 2 ರಿಂದ 3 ಸರಿ ಫಿಶ್ ತಿನ್ನೋರಾದರೆ ಈ ಥರ ಪೇಸ್ಟ್ ಮಾಡಿಕೊಂಡು ಒಟ್ಟಿಗೆ ಇಟ್ಕೊಂಡ್ಬಿಡ್ಬೋದು. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ತೆಗೆದು ಈ ಥರ ಮ್ಯಾರಿನೇಷನ್ ಮಾಡ್ಕೋಬೋದು, ಪದೇ ಪದೇ ಮಾಡೋಕ್ಕಿಂತ. ಇವಾಗ ನೋಡಿ, ಎಲ್ಲ ಫಿಶ್ಗಳನ್ನು ಇದೇ ಥರ ಮೇಲ್ಗಡೆ ಒಂದು ಕೋಟಿಂಗ್ ಬರೋ ಥರ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ. ಆವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನೋಡ್ತಿರ್ಬೋದು ನೀವು, ನಾನಿಲ್ಲಿ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ಳಿಕ್ಕೆ, ಫಿಶ್ ಮೇಲ್ಗಡೆ ಕೋಟಿಂಗ್ ಮಾಡಲಿಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಬೇರೆ ಯಾವುದೇ ರವೆ ಬಳಸಬಾರ್ದು, ಜಸ್ಟ್ ಚಿರೋಟಿ ರವೆ ಮಾತ್ರ ನೀವಿಲ್ಲಿ ಬಳಸಬೇಕಾಗಿರೋದು. ಇವಾಗ ನೋಡಿ, ಈ ಥರ ಈ ಚಿರೋಟಿ ರವೆ ಅಲ್ಲದೆ ಮತ್ತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸಿಂದ ಕೂಡ ನೀವು ಫಿಶ್ ಫ್ರೈನ ಮಾಡ್ಕೋಬೋದು. ಅದಂತೂ ಸೂಪರ್ ಆಗಿರುತ್ತೆ ಟೇಸ್ಟು. ಆ ರೆಸಿಪಿಯನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ವೀಕಲ್ಲಿ ಅಥವಾ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ವೀಡಿಯೋಸ್ಗಳನ್ನ ಎವ್ರಿ ಡೇ ಬಿಡ್ದ ಹಾಗೆ ನೋಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಆಲ್ ಅಂತ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವೇ ಮೊದಲಿಗೆ ವೀಡಿಯೋಸ್ಗಳನ್ನ ನೋಡ್ತಿರ್ಬೋದು. ಈ ಚಿರೋಟಿ ರವೆಯಲ್ಲಿ ಎಲ್ಲವನ್ನು ಕೋಟಿಂಗ್ ಮಾಡಿ ನಾನು ಫಿಶ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾಯ್ದಿದೆ ಚೆನ್ನಾಗಿ. ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಇದನ್ನು ಫಿಶನ್ನು ಹಾಕಬೇಡಿ. ಎಣ್ಣೆಯಲ್ಲಿ ಪೂರ್ತಿ ಎಣ್ಣೆ ಕಾಯ್ದಿರಬೇಕು. ಆವಾಗ ಈ ಥರ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ, ಯಾಕಂದರೆ ರವೆ ಆಗಿರೋದ್ರಿಂದ ಬಿಟ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಈ ಥರ ಮ್ಯಾರಿನೇಷನ್ ಪೇಸ್ಟ್ ಮಾಡಿ ಚಿರೋಟಿ ರವೆ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಇರುವಂಥ ಕೋಟಿಂಗ್ ಬಿಟ್ಕೊಳ್ಳಲ್ಲ. ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವೇನಾದರೂ ಇನ್ನೊಂದು ಸರಿ ಫಿಶನ್ನು ತಂದರೆ ನೀವು ಯಾವುದೇ ಫಿಶ್ಗೂ ಕೂಡ ಈ ಮಸಾಲೆನ ಯೂಸ್ ಮಾಡ್ಕೋಬೋದು, ಕೇವಲ ಈ ಫಿಶ್ಗೆ ಮಾತ್ರ ಅಲ್ಲ. ಸೊ ಇವಾಗ ನೋಡ್ತಿರ್ಬೋದು, ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋವರೆಗೂ ಮತ್ತೊಂದು ಕಡೆ ತಿರುಗಿಸ್ಬೇಡಿ. ಆವಾಗ ಕೋಟಿಂಗ್ ಬಿಟ್ಕೊಳ್ಳುತ್ತೆ. ಪದೇ ಪದೇ ತಿರುಗಿಸ್ತಾ ಇದ್ದರೆ ಕೋಟಿಂಗ್ ಖಂಡಿತವಾಗ್ಲೂ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಕಡೆ ಚೆನ್ನಾಗಿ ಬೆಂದು ಕ್ರಿಸ್ಪಿ ಆಗೋವರೆಗೂ ಮತ್ತೊಂದು ಕಡೆ ತಿರುಗಿಸ್ಬಾರ್ದು. ನೋಡ್ತಿರ್ಬೋದು, ಇವಾಗ ಒಂದು ಕಡೆ ಚೆನ್ನಾಗಿ ಬಂದಿದೆ. ನಾನು ಮತ್ತೆ ಒಂದು ಕಡೆ
ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಡೈರೆಕ್ಟಾಗಿ ತೆಗೆದುಬಿಡ್ಬೋದು. ಯಾಕಂದರೆ ಫಿಶ್ಶು ಫ್ರೈ ಆಗಲಿಕ್ಕೆ ಜಾಸ್ತಿ ಸಮಯನೇ ತೊಗೊಳ್ಳಲ್ಲ. ಒಂದು 2 ನಿಮಿಷ ಸಾಕು ಫಿಶ್ ಫ್ರೈ ಆಗಲಿಕ್ಕೆ, ಅಷ್ಟು ಬೇಗ ಫ್ರೈ ಆಗುತ್ತೆ. ಇವಾಗ ನೋಡ್ತಿರ್ಬೋದು ನಾನಲ್ಲಿ ಪೂರ್ತಿಯಾಗಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲ ಫಿಶ್ ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಎಲ್ಲ ಫಿಶ್ಗಳನ್ನು ಫ್ರೈ ಮಾಡಿಕೊಂಡು ನಾನಿಲ್ಲಿ ತೆಗೆದಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ. ನೀವು ಹೋಟೆಲ್ಗಳಲ್ಲಿ ಅಥವಾ ಸ್ಟ್ರೀಟ್ಗಳಲ್ಲಿ ದುಡ್ಡು ಕೊಟ್ಟು ತರ್ತೀರಲ್ಲ, ಅದೇ ಥರ ಫಿಶ್ಶು ರೆಡಿಯಾಗಿದೆ. ನೀವು ಕೂಡ ಇದೇ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲಿ ಮಾಡಿ ನೋಡಿ. ಯಾವಾಗಾದರೂ ಫಿಶ್ ತಂದಾಗ ಖಂಡಿತ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.